ಸಿನಿಮಾ ಇಂಡಸ್ಟ್ರಿನವ್ರನ್ನ ನೋಡಿದ್ರೆ ಇನ್ನ ಭಯ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಇಲ್ಲಿ ಬಂದು ಧೈರ್ಯವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ನೀವು ತಗೊಂಡಿರೋ ಇನಿಷಿಯೇಟಿವ್. ನಮ್ಮ ಕಬಡ್ಡಿಗೋಸ್ಕರ ಇಷ್ಟು ದೊಡ್ಡ ಪ್ರೋತ್ಸಾಹ ಕೊಡ್ತಿದ್ದೀರಾ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಹೃದಯ ರಮನ್ ಗೌಡ, ನಿಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡೈರೆಕ್ಟರ್ ಆಫ್ ಸ್ಪೋರ್ಟ್ಸ್ ಅಂಡ್ ಕಬಡ್ಡಿ ಅಸೋಸಿಯೇಷನ್ಗೆ ಬೆಂಗಳೂರು ಅರ್ಬನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು ದೊಡ್ಡ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಮಾತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಇರೋ ಉತ್ತರ ಏನು ಗೊತ್ತಾ ಸರ್? ಇಲ್ಲಿ ಮನಿ ಮ್ಯಾಟರ್ ಆಗೋದೇ ಇಲ್ಲ ಸರ್. ಯಾಕಂದ್ರೆ ನೀವೆಲ್ಲ ಆಕ್ಟರ್ಸ್ ಆಗಿದ್ದೀರಾ, ನಾವು ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಮ್ಗೆ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ. 5 ಲಕ್ಷ ಅಲ್ಲ, 5 ರೂಪಾಯಿ ಇಟ್ರೂ ಬಂದು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಯಾಕೆ ಗೊತ್ತಾ, ನೀವು ತಗೊಂಡಿರೋಂಥ ಈ ಇನಿಷಿಯೇಟಿವ್ ಇಂದ ಎಷ್ಟೋ ಹೆಣ್ಮಕ್ಳು ಬಂದು ಭಯ ಬೀಳ್ತಿದ್ದಾರೆ. ಅಯ್ಯೋ ಏನಾಗತ್ತಪ್ಪ, ಇಂಜುರಿ ಆಗುತ್ತೆ. ಕಬಡ್ಡಿ ಈಸ್ ಅ ಇಂಜೂರ್ಡ್ ಗೇಮ್. ಆಬ್ವಿಯಸ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಮಾಡಿದ್ರೇನು ಇಂಜುರಿ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಈ ತರ ಅದರಲ್ಲೂ ಸೆಲೆಬ್ರಿಟೀಸ್ನ ನಮ್ಮ ಹೆಣ್ಮಕ್ಳು ನಾನು ಎಲ್ಲ ತುಂಬಾ ಫಾಲೋ ಮಾಡ್ತೀವಿ. ಅವ್ರ ಮೇಕಪ್ ಸ್ಟೈಲ್ ಆಗಿರ್ಬೋದು, ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲ ಫಾಲೋ ಮಾಡೋ ನಾವು ಅಂತವರೇ ಬಂದು ಇಲ್ಲಿ ಕಬಡ್ಡಿ ಆಡ್ತಿದ್ದಾರೆ. ಅವರೇ ಇಂಜುರಿಗೆ ಎದುರ್ಕೊಳ್ತಾ ಇಲ್ಲ, ಇನ್ನು ನಾವ್ ಯಾಕೆ ಎದುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಬಂದು ಭಾರತಕ್ಕೆ ಮೆಡಲ್ನ ತರೋ ಸಾಧ್ಯತೆ ಇದೆ. ಅದು 5 ಕೋಟಿಗಿನ್ನ ಜಾಸ್ತಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ತರ ಒಂದು ಇನಿಷಿಯೇಟಿವ್ನ ತಗೊಂಡಿರೋದಕ್ಕೆ. ಫಸ್ಟ್ ಟೈಮ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೆಣ್ಮಗುಗೆ, ಒಬ್ಬ ವುಮೆನ್ಸ್ ಪ್ಲೇಯರ್ಸ್ಗೆ, ಅದರಲ್ಲೂ ಕಬಡ್ಡಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಿದ್ದೀರಾ. ಯಾರ್ಯಾರು ಸ್ಪಾನ್ಸರ್ಸ್ ಇದ್ದೀರಾ, ನಿಮಗೆ